ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸ್ಪಂದನ ಗುಂಡ್ಲುಪೇಟೆ ಶಾಲೆ. ನನ್ನ ಹೆಸರು ತೀರ್ಥನ ಗುಂಡ್ಲುಪೇಟೆ ಶಾಲೆ. ನನ್ನ ಹೆಸರು ನಿವೇದಿತ ಗುಂಡ್ಲುಪೇಟೆ ಶಾಲೆ. ಪ್ರೊಜೆಕ್ಟರ್ ಮೋಷನ್ ಆಕ್ಟಿವಿಟಿ 3. ಬೇಕಾಗೋ ಸಾಮಾನುಗಳು ಚೆಂಡು ಮತ್ತು ಅಳತೆ ಟೇಪು. ನಮ್ಮ ತಂಡದ ಹೆಸರು ಸರ್ ಐಸೆಕ್ ನ್ಯೂಟನ್. ನಮಗೆ ಕೊಟ್ಟಿರೋ ಟಾಪಿಕ್ ಪ್ರೊಜೆಕ್ಟರ್ ಮೋಷನ್. ಬೇಕಾಗಿರೋ ವಸ್ತುಗಳು ಒಂದು ಕ್ಯಾಟ್ ವೀಲ್ ಹಾಗೂ ಒಂದು ಕ್ರೇಜಿ ಬಾಲ್ ಹಾಗೂ ತಳ್ಳುವ ಗಾಡಿ. ಪ್ರಯಾಣವನ್ನು ಮಾಡುವವರು. ನನ್ನ ಹೆಸರು ಸಾಜಿದ್ ಗುಂಡಲ್ಪೇಟೆ ಶಾಲೆ. ನನ್ನ ಹೆಸರು ಮುತ್ತು ಗುಂಡ್ಲುಪೇಟೆ ಶಾಲೆ. ಓಕೆ ಮಾಡಿ ಕಟ್ ಮಾಡ ಮ್ಯೂಟ್ ಮಾಡು. ನಮಸ್ಕಾರಗಳು. ನಮ್ಮ ತಂಡದ ಹೆಸರು ಸರ್ ಐಸೆಕ್ ನ್ಯೂಟನ್. ನಮಗೆ ಕೊಟ್ಟಿರೋ ಟಾಪಿಕ್ ಪ್ರೊಜೆಕ್ಟರ್ ಮೋಷನ್. ನನ್ನ ಹೆಸರು ಮುತ್ತು ಗುಂಡ್ಲುಪೇಟೆ ಶಾಲೆ. ನನ್ನ ಹೆಸರು ಸಾಜಿದ್ ಗುಂಡಲ್ಪೇಟೆ ಶಾಲೆ. ಬೇಕಾಗಿರುವ ಸಾಮಗ್ರಿಗಳು ಒಂದು ಕ್ಯಾಟ್ ವೀಲ್ ಹಾಗೂ ಒಂದು ಕ್ರೇಜಿ ಬಾಲ್ ಹಾಗೂ ತಳ್ಳುವ ಗಾಡಿ. ಪ್ರಯೋಗವನ್ನು ಮಾಡುವುದು. ಇವಾಗ ನಾನು ನಿಧಾನವಾಗಿ ಹೊಡೆಯುತ್ತಿದ್ದೇನೆ. ಮೊದಲನೇ ಬಾರಿ ನಾನು ಮೆಲ್ಲಗೆ ಹೊಡೆಯುತ್ತಿದ್ದೇನೆ. ಎರಡನೇ ಬಾರಿ ಮಧ್ಯಮವಾಗಿ ಹೊಡೆಯುತ್ತಿದ್ದೇನೆ. ಮೂರನೇ ಬಾರಿ ನಾನು ಜೋರಾಗಿ ಹೊಡೆಯುತ್ತಿದ್ದೇನೆ. ಅಲ್ಲೇ ಬಾಲ್ ಇವಾಗ ನೆಕ್ಸ್ಟ್ ಮತ್ತೆ ಹೊಡಿಬೇಕು. ಇವಾಗ ನಾನು ನಿಧಾನವಾಗಿ ಹೊಡೆಯುತ್ತಿದ್ದೇನೆ. ಇವಾಗ ನಾನು ಮೀಡಿಯಮವಾಗಿ ಹೊಡೆಯುತ್ತಿದ್ದೇನೆ. ಏ ಗಾಡಿ ನಿಲ್ಲಿಸ. ಹಾಂ, ವೆರಿ ಗುಡ್. ಹೋಗ್ತಾ ಇರ್ಬೇಕು, ಗಾಡಿ ತಳ್ತಾ ಇರಬೇಕು. ವೆರಿ ಗುಡ್. ಹಾಂ, ವೇಗ ಅಂದರೆ ಹೋಯ್ತಿದ್ದು, ಫೇಲ್ ಆಯ್ತದು, ಗಾಡಿನೇ ಫೇಲ್. ಇಲ್ಲಿ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸ್ಪಂದನ ಗುಂಡ್ಲುಪೇಟೆ ಶಾಲೆ. ನನ್ನ ಹೆಸರು ತೀರ್ಥನ ಗುಂಡ್ಲುಪೇಟೆ ಶಾಲೆ. ನನ್ನ ಹೆಸರು ನಿವೇದಿತ ಗುಂಡ್ಲುಪೇಟೆ ಶಾಲೆ. ಪ್ರೊಜೆಕ್ಟರ್ ಮೋಷನ್ ಆಕ್ಟಿವಿಟಿ 3. ಬೇಕಾಗೋ ಸಾಮಾನುಗಳು ಚೆಂಡು ಮತ್ತು ಅಳತೆ ಟೇಪು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅಂಜಲಿ ಗುಂಡ್ಲುಪೇಟೆ ಶಾಲೆ. ನನ್ನ ಹೆಸರು ಪ್ರತೀಕ್ಷಾ ಗುಂಡ್ಲುಪೇಟೆ ಶಾಲೆ. ನಾವು ಇಂದು ಪ್ರೊಜೆಕ್ಟರ್ ಮೋಷನ್ ಆಕ್ಟಿವಿಟಿಯನ್ನು ಮಾಡುತ್ತಿದ್ದೇವೆ. ಆಕ್ಟಿವಿಟಿ 2 ಸೈಕಲ್.
ಇಬ್ಬರು ವಿದ್ಯಾರ್ಥಿಗಳು ಸೈಕಲಲ್ಲಿ ಕುಳಿತುಕೊಳ್ಳಬೇಕು. ಒಬ್ಬ ವಿದ್ಯಾರ್ಥಿ ಸೈಕಲನ್ನು ಓಡಿಸಬೇಕು. ಮತ್ತೊಬ್ಬ ವಿದ್ಯಾರ್ಥಿ ವಿರುದ್ಧವಾಗಿ ಕುಳಿತುಕೊಂಡು ಕ್ಯಾಟ್ಪುಟ್ನಿಂದ ಹೊಡೆಯಬೇಕು. ಬೇಕಾಗಿರುವ ವಸ್ತುಗಳು ಸೈಕಲ್, ಕ್ಯಾಟ್ಪುಟ್, ಪಿನ್ಬಾಲ್. ಸ್ಟಾರ್ಟ್. ಈಗ ನಾವು ಸೈಕಲ್ ಪ್ರಾಜೆಕ್ಟ್ನ ಮಾಡಿದ್ದೆವು. ನಮಗೆ ಒಂದು ಆಲೋಚನೆ ಬಂದಿತ್ತು. ಏನಂತಂದರೆ ನಾವು ಸೈಕಲನ್ನು ನಿಧಾನವಾಗಿ, ಮಧ್ಯಮವಾಗಿ, ಜೋರಾಗಿ ಓಡಿಸಿದಾಗ ಕೂಡ ನಾವು ಎಲ್ಲಿ ಕ್ಯಾಟ್ಪುಟ್ಟಿಂದ ಬಾಲನ್ನು ಹೊಡೆದೆವೋ ಅಲ್ಲೇ ಬೀಳಿತು. ಯಾಕೆ? ಯೋಚಿಸಿ. ನಮಸ್ಕಾರಗಳು. ನನ್ನ ಹೆಸರು ನಿವೇದಿತಾ, ಗುಂಡ್ಲುಪೇಟೆ ಶಾಲೆ. ನಾನು ಈಗ ನಿಂತು ಎಸೆಯುತ್ತೇನೆ. ಕರೆಕ್ಟ್ ಹಾಕಮ್ಮ. ಎಷ್ಟು ಸರ್ ಹಾಕು. ಸರಿ, ಅನಿಸುತ್ತೆ 95. ಸ್ಟಾರ್ಟ್. ನಾನು ಈಗ ಓಡಿ ಬಂದು ಎಸೆಯುತ್ತೇನೆ. ಇಲ್ಲಿ ಊತಪ ಬಿದ್ದಿದ್ದು. ಅಲ್ಲೇ ಎಷ್ಟಾಯ್ತು ನೋಡಿ, ಅದು 75. 75. ಸ್ಟಾರ್ಟ್. ಎಷ್ಟು? 83. 60. ತೀರ್ಥನ ಗುಂಡ್ಲುಪೇಟೆ ಶಾಲೆ. ಈಗ ನಾನು ನಿಂತು ಎಸೆಯುತ್ತೇನೆ. ಇವತ್ತು 7 ಮೀಟ್ರು 7:25. ಸ್ಟಾರ್ಟ್. ಈಗ ನಾನು ಓಡಿ ಬಂದು ಎಸೆಯುತ್ತೇನೆ. ಸರಿ. ಎಷ್ಟಿದು? 37. ಈಗ ನಾನು ಓಡಿ ಬಂದು ನಿಂತು ಎಸೆಯುತ್ತೇನೆ. ಎಷ್ಟಿದೆ ಅದು? 60. 12 ಮೀಟ್ರು 20. 12-20. ನನ್ನ ಹೆಸರು ಶಿವಶಂಕರ್. ನನ್ನ ಹೆಸರು ಸಿಂಚನ. ನನ್ನ ಹೆಸರು ನಿತಿನ್ ಗೌಡ. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲತ್ತೂರು. ಪ್ರಯೋಗದ ಹೆಸರು ಚೆಂಡನ್ನು ನಿಂತ ಜಾಗದಲ್ಲೇ ಎಸೆಯುವುದು, ಓಡಿ ಬಂದು ಎಸೆಯುವುದು, ಅಥವಾ ಓಡಿ ಬಂದು ತಕ್ಷಣದಲ್ಲೇ ಎಸೆದಾಗ ಯಾವ ಚೆಂಡು ಎಷ್ಟು ದೂರ ತಲುಪಿದೆ. ಬೇಕಾಗಿರುವ ವಸ್ತುಗಳು: ಒಂದು ಚೆಂಡು ಮತ್ತೆ ಅಳತೆ ಮಾಡುವ ಟೇಪ್. ಮಾಡುವ ವಿಧಾನ ಹೇಗಂದ್ರೆ, ಇಲ್ಲಿ ನಾವು ಒಂದು ಚೆಂಡನ್ನು ತಗೊಂಡಿದ್ದೀವಿ. ಮೊದಲನೇದು ಒಂದು ನಿಂತ ಜಾಗದಲ್ಲೇ ನಿಂತು ಒಂದೇ ವೇಗದಲ್ಲಿ ಚೆಂಡನ್ನೇ ಎಸೆಯೋದು. ನಾನು ಈಗ ನಿಂತ ಜಾಗದಲ್ಲೇ ನಿಂತು ಚೆಂಡನ್ನು ಒಂದೇ ವೇಗದಲ್ಲಿ ಎಸೆಯುತ್ತಿದ್ದೇನೆ. ಈಗ ಎರಡನೇದು ಓಡಿ ಬಂದು ಚೆಂಡನ್ನು ಎಸೆಯೋದು ಒಂದೇ ವೇಗದಲ್ಲಿ. ಮೂರನೆಯದು ಓಡಿ ಬಂದು ತಕ್ಷಣ ನಿಂತ್ಕೊಂಡು ಬಾಲನ್ನು ಎಸೆಯೋದು. ಮೂರನೆಯದು ಅಲ್ಲಿಂದ ಓಡಿ ಬಂದು ನಿಂತು ಎಸೆಯೋದು. ಇವಾಗ 3 ಥರ ಎಸೆದ್ರಿ ನೀವು. ಫಸ್ಟು ನಿಂತ್ಕೊಂಡು ಎಸ್ತೆ ಅಲ್ವಾ, ನೆಕ್ಸ್ಟು ಓಡ್ ಬಂದು ಎಸ್ತೆ, ಮೂರನೇದು ಓಡ್ ಬಂದು ನಿಂತ್ಕೊಂಡು ಎಸ್ತೆ. ನಿಮಗೆ ಯಾವ್ದ್ರಲ್ಲಿ ದೂರ ಹೋಯ್ತು ಬಾಲು? ಓಡ್ ಬಂದು ಎಸ್ದಾಗ ದೂರ ಹೋಯ್ತು ಅಲ್ವಾ? ಓಡ್ ಬಂದು ಎಸ್ದಾಗ ಯಾಕೆ ದೂರ ಹೋಗ್ಬೇಕು? ಸರ್, ನಾವು ಫೋರ್ಸಾಗಿ ಓಡ್ಬರ್ತಿರ್ತೀವಿ ಸರ್. ನಾವು ನಮ್ಮ ಬಾಡಿ ಫೋರ್ಸ್ ಇರುತ್ತೆ ಸರ್. ವೇಗ ಆವೇಗ ಇರುತ್ತೆ, ನಿಮ್ಮ ಬಾಡಿಗೆ ಒಂದು ಆವೇಗ ಇರುತ್ತೆ. ಬಾಡಿಗೂ ಒಂದು ಆವೇಗ ಇರುತ್ತೆ ಸರ್. ಬಾಲ್ದು ಒಂದು ವೇಗ ಇರುತ್ತೆ ಸರ್. ಅದಕ್ಕೆ ಬಾಲು ಫೋರ್ಸಾಗಿ ಹೋಗುತ್ತೆ. ಅವೆರಡು ಆ್ಯಡ್ ಆಗಿ ಏನಾಗುತ್ತೆ, ಬಾಲು ಜಾಸ್ತಿ ದೂರ ಹೋಗುತ್ತೆ. ನೀವು ನಿಂತ್ಕೊಂಡು ಎಸ್ದಾಗ ಸರ್, ನಿಂತ್ಕೊಂಡು
ಕಡಿಮೆ ಇರುತ್ತೆ ಅದಕ್ಕೆ. ಬಾಲಿನ ವೇಗ ಜಾಸ್ತಿ ಇರುತ್ತೆ. ನೀವು ನಿಮ್ಮ ಬಾಡಿ ರೆಸ್ಟಲ್ಲೇ ಇರುತ್ತೆ. ಬಾಲ್ ಒಂದು ವೇಗ ಹಾಕ್ತಿರಲ್ವ ನೀವು, ಒಂದು ಫೋರ್ಸ್, ಒಂದು ಪ್ರೆಷರ್ ಹಾಕಿ, ಒಂದು ವೇಗ ಹಾಕಿ ಎಸಿತೀರ ಒಂದು ಅಲ್ವಾ, ಆವಾಗ ಬಾಲು ದೂರ ಹೋಗುತ್ತೆ. ಬಟ್ ನೀವು ಓಡ್ ಬಂದು ಎಸ್ದಾಗ ಜಾಸ್ತಿ ದೂರ ಹೋಯ್ತು. ಮೂರನೇ ಕೇಸಲ್ಲಿ ಏನಾಯ್ತಪ್ಪ? ಓಡ್ ಬಂದು ನಿಂತ್ಕೊಂಡು ಎಸ್ದಾಗ ಫಸ್ಟ್ನೇದು ನೀವು ನಿಂತ್ಕೊಂಡು ಎಸ್ತಾಗ ಬಾಡಿ ರೆಸ್ಟಲ್ಲಿ ಇರುತ್ತೆ. ಓಡ್ ಬಂದು ಎಸ್ದಾಗ ಅದಕ್ಕಿಂತ ನಿಮ್ಮ ಬಾಡಿ ಸ್ವಲ್ಪ ಆವೇಗ ಇರುತ್ತೆ ನಿಮ್ಮ ಬಾಡಿಗೆ. ನೀವು ಸಡನ್ನಾಗಿ ಬಂದು ನಿಂತ್ಕೋತೀರ ಅಷ್ಟೇ. ಅದ್ರ ಮೊದಲಿಗಿಂತ ಜಾಸ್ತಿ ಏನು ಆವೇಗ ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಫಸ್ಟ್ನೇದು ಫುಲ್ ರೆಸ್ಟಲ್ಲಿ ಇರುತ್ತೆ, ಸೆಕೆಂಡ್ ಮೂರನೇದ್ರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಬಾಲ್ ಎಸ್ದಾಗ ಫಸ್ಟ್ ಒನ್ಗಿಂತ ಸ್ವಲ್ಪ ದೂರ ಹೋಗುತ್ತೆ ಅಷ್ಟೇ. ಬಟ್ ಜಾಸ್ತಿ ದೂರ ಹೋಗಿದೆ ಅದು. ಯಾಕೆ ಅಂತ ಗೊತ್ತಾಯ್ತಲ್ವಾ? ಪ್ರಯೋಗ 2. ಚಲಿಸುತ್ತಿರುವ ಸೈಕಲ್ ಮೇಲೆ ಕುಳಿತು ಚೆಂಡನ್ನು ಲಂಬವಾಗಿ ಮೇಲಕ್ಕೆ ಫಲಿತಾಂಶ. ನಾವು ಬೈಕ್ ಮತ್ತು ಚೆಂಡು ಎಲ್ಲ ಒಂದೇ ಸಮತಲ ದಿಕ್ಕಿನಲ್ಲಿರುತ್ತದೆ. ಲಂಬವಾಗಿ ತಿರುಗಿ ನಮ್ಮ ಮೇಲೆ ಬರುತ್ತದೆ. ಅಲ್ವಾ, ಗೊತ್ತಾಯ್ತಲ್ವಾ? ನೀವು ಬಸ್ಸಲ್ಲಿ ಹೋಗ್ತಿರ್ಬೇಕಿದ್ರೆ ಬಸ್ಸಲ್ಲಿ ಕೂತಿರ್ತೀರ, ಬಸ್ ಎಷ್ಟು ಸ್ಪೀಡಲ್ಲಿ ಹೋಗ್ತಿರುತ್ತೆ ಅದೇ ಸ್ಪೀಡಲ್ಲಿ ಏನಾಗ್ತಿರುತ್ತೆ ನಿಮ್ಮ ಬಾಡಿನೂ ಕೂಡ ಮೋಷನಲ್ಲಿ ಇರುತ್ತೆ ಅಲ್ವಾ? ಅದು ಅರ್ಥ ಆಗಿದೆ ನಿಮ್ಮ ನೀಟಾಗಿ? ನೀವು ಬಸ್ಸಲ್ಲಿ ಕೂತಿದೆ ಅಂದರೆ ಅದೇ ಸ್ಪೀಡಲ್ಲಿ ನಿಮ್ಮ ಬಾಡಿನೂ ಕೂಡ ಹೋಗ್ತಾ ಇರುತ್ತೆ. ನೀವು ಹೋಗ್ತಾರೆ ಬಸ್ಸಿನ ಸಡನ್ ಆಗಿ ಹೇಳಿದ್ರೆ ಏನಾಗ್ತೀರಾ? ಅಲ್ವಾ? ಜೋರಾಗಿ ಹೇಳಿ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬೆಂದಾಪುರ. 2. ಚಲಿಸುತ್ತಿರುವ ಸೈಕಲ್ ಮೇಲೆ ಕುಳಿತು ಲಂಬವಾಗಿ ಚೆಂಡನ್ನು ಮೇಲಕ್ಕೆ ಎಸೆಯುವುದು. ಪ್ರಯೋಗದ ಫಲಿತಾಂಶ. ನಾವು ಸೈಕಲ್ ಚೆಂಡು ಎಲ್ಲ ಒಂದೇ ಸಮತಲ ದಿಕ್ಕಿನಲ್ಲಿ ಇರುತ್ತದೆ. ಆದ್ದರಿಂದ ಚೆಂಡು ನಮ್ಮ ಮೇಲೆ ಲಂಬವಾಗಿ. ನನ್ನ ಹೆಸರು ಹರ್ಷಿತಾ. ನನ್ನ ಹೆಸರು ಐಶ್ವರ್ಯ. ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕದುಪ್ಪೂರಿನಲ್ಲಿ 7ನೇ ತರಗತಿ ಓದುತ್ತಿದ್ದೇನೆ. ಪ್ರಾಜೆಕ್ಟ್ ಉತ್ಪ್ರೇರಕ ಚಲನೆ. ಪ್ರಯೋಗ 1. ನಿಂತ ಜಾಗದಲ್ಲಿ ಚೆಂಡನ್ನು ಲಂಬವಾಗಿ ಮೇಲಕ್ಕೆ ಕ್ಯಾಟ್ಪುಲ್ಟಿಂದ ಹೊಡೆಯುವುದು. ಬೇಕಾಗುವ ವಸ್ತುಗಳು ಕ್ಯಾಟ್ಪುಲ್ಟ್, ಚೆಂಡು. ಮಾಡುವ ವಿಧಾನವನ್ನು ಕ್ಯಾಟ್ಪುಲ್ಟ್ಗೆ ಬಾಲನ್ನು ಹಾಕೊಂಡು ಈಗ ಕಡಿಮೆ ವೇಗದಲ್ಲಿ ಹೊಡೆಯುತ್ತಿದ್ದೇನೆ. ಬಾಲನ್ನು ಹಾಕಿಕೊಂಡು ಈಗ ಕಡಿಮೆ ವೇಗದಲ್ಲಿ ಹೊಡೆಯುತ್ತಿದ್ದೇನೆ. ಇವಾಗ ಮಧ್ಯಮ ವೇಗದಲ್ಲಿ ಹೊಡೆಯುತ್ತಿದ್ದೇನೆ. ಇವಾಗ ಹೆಚ್ಚು ವೇಗದಲ್ಲಿ ಹೊಡೆಯುತ್ತಿದ್ದೇನೆ. ವೇಗದಲ್ಲಿ ಬಿಡುತ್ತಿದ್ದೇನೆ. ಫಸ್ಟು ಬಾಲು ನೀವು ಹೊಡೆದಿದ್ದ ಬಾಲು ಅಲ್ಲೇ ಹಂಗೆ ಹೋಗಿ ಕರೆಕ್ಟಾಗಿ ಹಂಗೆ ಬೀಳ್ತಲ್ವ? ಯಾಕೆ ಹಂಗೆ ಬೀಳ್ತು ಅಂತ ಗೊತ್ತಲ್ವಾ? ಗೊತ್ತು ಯಾಕೆ ಹಂಗೆ ಬೀಳಿದ್ದು? ಲಂಬ ರಭಸ ಮಾತ್ರ ಇರುತ್ತದೆ, ಸಮತಲ ರಭಸ ಇರುವುದಿಲ್ಲ. ಆದ್ದರಿಂದ ಚೆಂಡು ಯಾವ ಕಡೆಗೂ ಹೋಗದೆ ನಿಂತ ಜಾಗದಲ್ಲೇ ನೇರವಾಗಿ ಲಂಬವಾಗಿ ಬಂದು ಬೀಳುತ್ತದೆ. ವೆರಿ ಗುಡ್. ಲಂಬವಾಗಿ ಬಂದು ಬೀಳುತ್ತೆ ಅಂತ ಗೊತ್ತಾಯ್ತು ಅಲ್ವಾ? ಮತ್ತು ಸೆಕೆಂಡ್ನೇ ಸರಿ ಜಾಸ್ತಿ ಹೋಗಲಿಲ್ಲ, ಮೂರನೇ ಸರಿ ಜಾಸ್ತಿ ಹೋಯ್ತು ಫಸ್ಟ್ ಸೆಕೆಂಡ್ಗಿಂತ. ಯಾಕೆ? ಚೆಂಡಿನ ವೇಗವು ಜಾಸ್ತಿ ಆದಂತೆ ರಭಸವು ಕೂಡ ಜಾಸ್ತಿ ಆಗುತ್ತದೆ. ವೇಗ ಜಾಸ್ತಿ ಆದಷ್ಟು ಗುರುತ್ವಾಕರ್ಷಣವನ್ನು ತಡೆಗಟ್ಟುತ್ತದೆ. ಚೆಂಡು ಇನ್ನೂ ಮೇಲೆ ಜಾಸ್ತಿ ಹೋಗುತ್ತದೆ. ಗುರುತ್ವಾಕರ್ಷಣೆ ಬಲ ಏನು ಮಾಡುತ್ತೆ? ಯಾವುದೇ ಒಂದು ವಸ್ತುನ ನಾವು ಮೇಲ್ಗಡೆ ಎಸ್ದಾಗ ಗುರುತ್ವಾಕರ್ಷಣೆ ಬಲ ನಾವು ಯಾವುದೇ ವಸ್ತುವನ್ನು ಮೇಲಕ್ಕೆ ಎಸೆದರೆ ಅದು ವಾಪಸ್ ಹಿಂದಕ್ಕೆ ತಳ್ಳುತ್ತದೆ. ಅದು ಗುರುತ್ವಾಕರ್ಷಣವನ್ನು ಮೀರಿ ಮೇಲಕ್ಕೆ ಹೋಯಿತು. ಯಾಕೆ ಮೇಲೆ ಹೋಯ್ತು? ರಭಸ ಜಾಸ್ತಿ ಆಗಿತ್ತು, ಆದ್ದರಿಂದ ಗುರುತ್ವಾಕರ್ಷಣವನ್ನು ಮೀರಿ. ಅಂದ್ರೆ ಯಾವ್ದ್ರದ್ದು ಫೋರ್ಸ್ ಜಾಸ್ತಿ ಆಗಿತ್ತು? ಯಾವ್ದು? ಚೆಂಡಿನ ರಭಸ.
ನನ್ನ ಹೆಸರು ಶ್ರೀಶಂಕರ್. ನನ್ನ ಹೆಸರು ಸಿಂಚನ. ನನ್ನ ಹೆಸರು ನಿತಿನ್ ಗೌಡ. ನಾವೆಲ್ಲರೂ 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲತ್ತೂರು. ಪ್ರಯೋಗದ ಹೆಸರು ಎತ್ತರದಲ್ಲಿ ನಿಂತು ಚೆಂಡನ್ನು ಒಂದೇ ವೇಗದಲ್ಲಿ ಕೆಳಗೆ ಎಸೆಯುವುದು. ಬೇಕಾಗಿರುವ ಸಾಮಗ್ರಿಗಳು 2 ಚೆಂಡು ಮತ್ತೆ 1 ಸ್ಟಾಪ್ ವಾಚ್. ಮಾಡುವ ವಿಧಾನ, ಈಗ ನಾವು ಒಂದು ಬೆಂಚ್ ಮೇಲೆ ನಿಂತಿದ್ದೀವಿ ಎತ್ತರದ ಮೇಲೆ. ಇವಾಗ ನಾನು ಒಂದು ಬಾಲನ್ನ ಹಿಂಗೆ ಸ್ಟ್ರೈಟ್ ಬಿಟ್ರೆ ಇವನು ಈ ಬಾಲನ್ನ ಹಿಂಗೆ ಎಸೆಯೋದು. ಅದು ಯಾರದು ಫಾಸ್ಟ್ ಆಗಿ ಫಸ್ಟ್ ಕೆಳಗಡೆ ಬೀಳುತ್ತೆ ಅಂತ ಇಲ್ಲಿ ಸ್ಟಾಪ್ ವಾಚ್ ಇದೆ. ಫಸ್ಟ್ ನಾನು ಇಡ್ತೀನಿ, ಅದು ಯಾವಾಗ ಹೋಗಿ ಕೆಳಗಡೆ ಬೀಳುತ್ತೆ ಅಂತ ಇಲ್ಲಿ ಕೆಳಗಡೆ ಬಿದ್ದಿಟ್ಟಿಗೆ ಸ್ಟಾಪ್ ವಾಚ್ನ ಆಫ್ ಮಾಡ್ಕೋಬೇಕು. ಮೊದಲಿಗೆ ನಾನು ನೇರವಾಗಿ ಇಡ್ತೀನಿ. 69 ಮಿಲಿ ಸೆಕೆಂಡ್ ತಗೊಂಡಿದೆ ಬಾಲು ನೇರವಾಗಿ ಕೆಳಗೆ ಬೀಳೋಕೆ. ಈಗ ನಾನು ಹಿಂಗೆ ಎಸ್ತೀನಿ. ಆಗ ಬಾಲ್ ಹಿಂಗೆ ಬೀಳೋಕೆ 53 ಮಿಲಿ ಸೆಕೆಂಡ್ ತಗೊಂಡಿದೆ. ಬಾಲು ಅವನು ಸ್ಟ್ರೈಟಾಗಿ ಹಿಂಗಿಟ್ಬೇಕಿದ್ರೆ ಜಾಸ್ತಿ ಟೈಮ್ ತಗೋತಲ್ವಾ, ಬಟ್ ಅವನು ಹಿಂಗಿಟ್ಟ ಆವಾಗ ಸ್ವಲ್ಪ ಬೇಗ ಬೀಳ್ತು ಬಾಲು ಅಲ್ವಾ. ಟೈಮ್ ವ್ಯತ್ಯಾಸ ಇದೆಯಲ್ಲ ಸ್ಟಾಪ್ ವಾಚಲ್ಲಿ. ಫಸ್ಟ್ ಒನ್ ಎಷ್ಟು ಬಂದಿರೋದು? 69. ಸೆಕೆಂಡ್ ಒನ್ 53. ಯಾಕೆ? ಯಾಕೆಂದರೆ ಸರ್ ಹಿಂಗ್ ಬಿಟ್ರೆ ಸರ್ ಬಿಳಿ ಲಂಬ ರಭಸ ಇರುತ್ತೆ. ಸರ್ ಹಿಂಗೆ ಎಸ್ರೆ ಸಮತಲ ರಭಸ ಲಂಬ ರಭಸ 2 ಇರುತ್ತೆ. ಅಲ್ಲಿ ಹಿಂಗೆ ಎಸ್ದಾಗ 2 ಇರುತ್ತೆ ಅಂತನಾ? ಹಿಂಗ್ ಬಿಟ್ರೆ ಒಂದು ಲಂಬ ರಭಸ ಮಾತ್ರ ಇರುತ್ತೆ. ಅದಕ್ಕೂ ಯಾವ್ದಾದ್ರು ಉದಾಹರಣೆ ಕೊಡ್ತೀರಾ, ಎಕ್ಸಾಂಪಲು? ಸರ್ ಏನ್? ಕ್ರಿಕೆಟ್ ಅಲ್ಲಿ ಸರ್ 6 ಬೌಂಡ್ರಿ ಬಿದ್ದಾಗ ಸರ್ ರೈಟ್ ಆಗಿ ಎಸ್ರೆ ಸರ್ ನಿಧಾನವಾಗಿ ಬರುತ್ತೆ. ಇವಾಗ ಈಗ ಈಟಾಗಿ ಫುಲ್ ಹೈಟ್ ಎಸೆದ್ರೆ ಕೆಳಗಡೆ ಬೀಳೋದು ನಿಧಾನ ಆಗುತ್ತೆ. ಸರ್ ಅದು ಲಂಬ ರಭಸ ಇರುತ್ತೆ. ಸರ್ ಹಿಂಗೆ ಎಸ್ರೆ ಸಮತಲ ರಭಸ ಅದು ಲಂಬ ರಭಸ 2 ಇರುತ್ತೆ. ಅದಕ್ಕೆ ಫೋರ್ಸ್ ಬರುತ್ತೆ. ಬೇಗ ಹೋಗುತ್ತೆ ಅಲ್ವಾ? ಕ್ರಿಕೆಟ್ ಅಲ್ಲಿ ಹಿಂಗೆ ಎಸೆಯೋದು, ಅವ್ರು ಹಿಂಗೆ ಎಸೆಯಲ್ಲ, ಹಿಂಗೆ ಎಸಿತಾರೆ. ಎಸಿದ್ರೆ ಇನ್ನೂ ಲೇಟ್ ಆಗಿ ಬರುತ್ತೆ ಬಾಲ್.